ನಮಸ್ಕಾರ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈ ಕ್ಯಾನ್ಸರ್ ಅನ್ನುವಂಥದ್ದು ಮಾರಣಾಂತಿಕ ಕಾಯಿಲೆ. ಇದು ಕೆಲವೊಬ್ಬರಿಗೆ ಲಾಸ್ಟ್ ಸ್ಟೇಜ್ಗೆ ಬಂದಾಗ್ಲೇ ಗೊತ್ತಾಗ್ಬಿಡುತ್ತೆ. ಅಂಥ ಒಂದು ಹೆಮ್ಮಾರಿ ಕಾಯಿಲೆ ಅಂತಾನೆ ಹೇಳ್ಬೋದು. ಹೀಗಾಗಿ ಇವತ್ತು ನಾವು ಕ್ಯಾನ್ಸರಲ್ಲಿ ಒಂದು ಟೈಪ್ ಆದಂತಹ ಲಿಂಫೋಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಇವತ್ತು ವರ್ಲ್ಡ್ ಲಿಂಫೋಮಾ ಅವೇರ್ನೆಸ್ ಡೇ. ಹೀಗಾಗಿ ಇವತ್ತು ನಾವು ಲಿಂಫೋಮಾ ಬಗ್ಗೆ ಮಾತಾಡ್ತಾ ಹೋಗೋಣ. ಇದು ಹೇಗೆ ಬರುತ್ತೆ, ಯಾಕಾಗಿ ಬರುತ್ತೆ, ಇದರದ ಸಿಂಪ್ಟಮ್ಸ್ ಏನು, ಇದಕ್ಕೆ ಪ್ರಿವೆನ್ಷನ್ ಏನಿದೆ, ಇದ್ರ ಬಗ್ಗೆ ಎಲ್ಲ ನಾವು ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರೊಫೆಸರ್ ಡಾಕ್ಟರ್ ವಿಶ್ವನಾಥ್ ಎಸ್, ಸೀನಿಯರ್ ಕನ್ಸಲ್ಟೆಂಟ್ ಅಂಡ್ ಅಕಾಡೆಮಿಕ್ ಅಡ್ವೈಸರ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿ, ಅಪೋಲೋ ಹಾಸ್ಪಿಟಲ್, ನಮ್ಮ ಜೊತೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ಈಗ ಇವತ್ತು ವರ್ಲ್ಡ್ ಲಿಂಫೋಮಾ ಅವೇರ್ನೆಸ್ ಡೇ. ಇವತ್ತು ನೀವು ಲಿಂಫೋಮಾ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಈ ಲಿಂಫೋಮಾ ಅಂದ್ರೆ ಏನು ಅಂತ? ನಮ್ಮ ದೇಹದಲ್ಲಿ ಒಂದು 900 ಅಥವಾ 1000 ದುಗ್ಧರಸ ಗ್ರಂಥಿಗಳಿದೆ. ದುಗ್ಧರಸ ಗ್ರಂಥಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಲಿಂಫ್ ನೋಡ್ಸ್ ಅಥವಾ ಲಿಂಫ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಈ ಲಿಂಫ್ ನೋಡ್ಸ್ ಜನರಲಿ ಏನು ಮಾಡುತ್ತೆ, ನಮ್ಮ ಬಾಡಿನಲ್ಲಿ ಏನಾದರೂ ಇನ್ಫೆಕ್ಷನ್ ಫೈಟ್ ಮಾಡೋಕ್ಕೆ ಈ ಲಿಂಫ್ ನೋಡ್ಸ್ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಕ್ಯಾನ್ಸರ್ ಬಂದರೆ ಅದನ್ನು ನಾವು ಲಿಂಫೋಮಾ ಅಂತ ಹೇಳ್ತೀವಿ. ಎಷ್ಟು ಟೈಪ್ಸ್ ಇದೆ ಲಿಂಫೋಮಾದಲ್ಲಿ ಅಂತ? ತುಂಬ ಟೈಪ್ಸ್ ಇದೆ. ಇದರಲ್ಲಿ ಬ್ರಾಡಾಗಿ ನಾವು ಕ್ಲಾಸಿಫೈ ಮಾಡಬೇಕಂದ್ರೆ 2 ಟೈಪ್ ಇದೆ. ಒಂದು ಹಾಜ್ಕಿನ್ ಲಿಂಫೋಮಾ ಅಂತ ಹೇಳ್ತೀವಿ, ಇನ್ನೊಂದು ನಾನ್ ಹಾಜ್ಕಿನ್ ಲಿಂಫೋಮಾ. ಮತ್ತು ಹಾಜ್ಕಿನ್ ಲಿಂಫೋಮಾನಲ್ಲಿ ಮತ್ತೆ ಒಂದು 5 ಟೈಪ್ ಇದೆ. ಅದೇ ರೀತಿಯಲ್ಲಿ ನಾನ್ ಹಾಜ್ಕಿನ್ ಲಿಂಫೋಮಾ ಅಂತ ನಾವು ಮಾತಾಡುವಾಗ ಒಂದು ಬಿ ಸೆಲ್ ಸಬ್ ಟೈಪ್ ಮತ್ತು ಟಿ ಸೆಲ್ ಸಬ್ ಟೈಪ್. ಈಗ 2 ಟೈಪ್ ಆಫ್ ಬಿಳಿ ರಕ್ತಕಣಗಳಿದೆ. ಒಂದು ಟೈಪ್ ಆಫ್ ಬಿಳಿ ರಕ್ತಕಣಗಳು ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ. ಆ ಲಿಂಫೋಸೈಟ್ಸ್ನಲ್ಲಿ ಬಿ ಲಿಂಫೋಸೈಟ್ ಅಂತ ಇದೆ ಮತ್ತು ಟಿ ಲಿಂಫೋಸೈಟ್ ಅಂತ ಇದೆ. ಆ ನಾನ್ ಹಾಜ್ಕಿನ್ ಲಿಂಫೋಮಾ ಬಂದುಬಿಟ್ಟು ಬಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾ ಇರ್ಬೋದು ಅಥವಾ ಟಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾ ಇರ್ಬೋದು. ಆ ಬಿ ಸೆಲ್ ಮತ್ತು ಟಿ ಸೆಲ್ನಲ್ಲಿ ಮತ್ತೆ ಸುಮಾರು ಟೈಪ್ ಆಫ್ ನಾನ್ ಹಾಜ್ಕಿನ್ ಲಿಂಫೋಮಾಸ್ ಇದೆ. ಯಾವ ಟೈಪ್ ಇವಾಗ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದು ಎಲ್ಲರಲ್ಲೂ? ಯಾವುದು ಪ್ರಾಬ್ಲಮ್? ಕಂಪೇರ್ ಟು ಹಾಜ್ಕಿನ್ ಲಿಂಫೋಮಾ, ನಾನ್ ಹಾಜ್ಕಿನ್ ಲಿಂಫೋಮಾ ಇಸ್ ಮೋರ್ ಕಾಮನ್. ಮತ್ತು ಅದರಲ್ಲಿ ನೋಡಿದರೆ ನಾವು ಬಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾ ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ. ಟಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾ ತುಂಬ ಅಪರೂಪವಾಗಿ ನಾವು ನೋಡ್ತೀವಿ. ಯೂಶಲಿ ಅರೌಂಡ್ 10-15% ಆಫ್ ದಿ ಎಂಟೈರ್ ನಾನ್ ಹಾಜ್ಕಿನ್ ಲಿಂಫೋಮಾನಲ್ಲಿ ಒಂದು 10-15% ಪೇಷಂಟ್ಗೆ ಟಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾ ಬರುತ್ತೆ. ಓಕೆ. ಯಾವ ಏಜ್ ಗ್ರೂಪ್ ಅವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಈಗ ಮಹಿಳೆಯರು ಪುರುಷರು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ? ಓಲ್ಡ್ ಏಜ್ನಲ್ಲಿ ಈ ಕಾಯಿಲೆ ಜನರಲಿ ಕಂಡು ಬರುತ್ತೆ. ಬಟ್ ನಾವು ಈ ಚಿಕ್ಕ ವಯಸ್ಸಿನಲ್ಲಿನೂ ಮಕ್ಕಳಲ್ಲಿನೂ ನಾವು ಈ ಕಾಯಿಲೆ ನೋಡ್ತೀವಿ. ಓವರಾಲ್ ನಾವು ಹೇಳಬೇಕು ಅಂದರೆ ನೋ ಏಜ್ ಇಸ್ ಎಕ್ಸೆಪ್ಟ್. ಯಾವುದೇ ಏಜ್ನಲ್ಲಿನೂ ಈ ಕಾಯಿಲೆ ಬರ್ಬೋದು. ನೀವೀಗ ಸೆಕೆಂಡ್ ಕ್ವೆಶನ್ ನೀವು ಕೇಳಿರೋದು, ಈಗ ಗಂಡಸರಲ್ಲಿ ಈ ಕಾಯಿಲೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಆ್ಯಸ್ ಕಂಪೇರ್ ಟು ಮಹಿಳೆಯರು. ಓಕೆ. ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ಹೇಗಿದೆ ಇದರಲ್ಲಿ ಅಂತ? ಈಗ ಒಂದೇ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಈ ಲಿಂಫೋಮಾ ಕಾಯಿಲೆ ಬಂದುಬಿಟ್ಟು ಬೇರೆ ಬೇರೆ ರೀಸನ್ಸ್ ಇದೆ. ಈಗ ಒಂದು ಏಜ್, ನೀವು ಪ್ರೀವಿಯಸ್ ಕ್ವೆಶನಿಗೆ ನಾನು ಆನ್ಸರ್ ಮಾಡುವಾಗ ಏಜ್ ಜಾಸ್ತಿ ಹೋಗ್ತಾ 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 ಈ ಕಾಯಿಲೆ ಸ್ವಲ್ಪ ಕಂಡು ಬರೋದು ಚಾನ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಈಗ ಪುರುಷರಲ್ಲಿ ಈ ಕಾಯಿಲೆ ಜಾಸ್ತಿ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಅದು ಬಿಟ್ಟರೆ ಕೆಲವರಿಗೆ ಈ ವಾತ ಕಾಯಿಲೆ ಎಲ್ಲ ಇರುತ್ತೆ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಈ ಆಟೋ ಇಮ್ಯೂನ್ ಡಿಸೀಸ್ನಲ್ಲಿ ಈ ಕಾಯಿಲೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಈ ಆಟೋ ಇಮ್ಯೂನ್ ಡಿಸೀಸ್ ಇರೋರಿಗೆ ಈ ಕಾಯಿಲೆ ಸ್ವಲ್ಪ ಜಾಸ್ತಿ ರಿಸ್ಕ್ ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಈಗ ಕೆಲವರಿಗೆ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಈಗ ನಾವು HIV ಕಾಯಿಲೆ ಅಂತ ಹೇಳ್ತೀವಿ. ಆ HIV ಕಾಯಿಲೆನಲ್ಲಿ ಬಾಡಿ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ HIV ಇನ್ಫೆಕ್ಷನ್ ಇರೋ ಪೇಷಂಟ್ಸ್ಗೆ ಈ ಥರ ಕಾಯಿಲೆ, ಲಿಂಫೋಮಾ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಬೇರೆ ಬೇರೆ ಇನ್ಫೆಕ್ಷನ್ಸ್, ಈಗ ಹೆಪಟೈಟಿಸ್ ಬಿ ಅಂತ ಹೇಳ್ತೀವಿ, ಹೆಪಟೈಟಿಸ್ ಸಿ, ಮತ್ತು ಹೊಟ್ಟೆನಲ್ಲಿ ಒಂದು ಬ್ಯಾಕ್ಟೀರಿಯಾ ಹೆಲಿಕೋಬ್ಯಾಕ್ಟರ್ ಪೈಲೋರೆ ಅಂತ ಹೇಳ್ತೀವಿ. ಈ ಥರ ಇನ್ಫೆಕ್ಷನ್ಸ್ನಲ್ಲಿನೂ ಈ ಲಿಂಫೋಮಾ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಬೇರೆ ಇನ್ಫೆಕ್ಷನ್ಸ್ ಇದೆ, ಎಪ್ಸ್ಟೀನ್ ಬಾರ್ ವೈರಸ್ ಮತ್ತು HHV8 ಅಂತ ಹೇಳ್ತೀವಿ. ಇದರಲ್ಲಿ ದೀಸ್ ಆರ್ ಆಲ್ ಡಿಫ್ರೆಂಟ್ ಇನ್ಫೆಕ್ಷನ್ಸ್ನಲ್ಲಿ ಈ ಕಾಯಿಲೆ, ಲಿಂಫೋಮಾ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಈಗ ಸೈನ್ಸ್ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದ್ರೆ ಈ ಲಿಂಫೋಮಾ ಹೇಗೆ ಪತ್ತೆ ಹಚ್ಚೋದು, ಹೆಂಗೆ ಗೊತ್ತಾಗುತ್ತೆ ಅಂತ? ಈಗ ನಮ್ಮ ದೇಹದಲ್ಲಿ ಒಂದು 900 ಅಥವಾ 1000 ಲಿಂಫ್ ನೋಡ್ಸ್ ಇದೆ. ಸೊ ಅದೀಗ ಕುತ್ತಿಗೆ ಭಾಗದಲ್ಲಿರುತ್ತೆ, ಆರ್ಮ್ಪಿಟ್ಸು ಮತ್ತು ಎದೆ ಭಾಗದಲ್ಲಿರುತ್ತೆ, ಹೊಟ್ಟೆ ಭಾಗದಲ್ಲಿರುತ್ತೆ, ಈ ಗ್ರಾಯಿನ್ ರೀಜನ್ನಲ್ಲಿರುತ್ತೆ, ತೊಡೆ ಭಾಗದಲ್ಲಿರುತ್ತೆ. ಅದು ದಪ್ಪಾಗಿರುತ್ತೆ. ಯೂಶಲಿ ಪೇಷಂಟ್ಸ್ ಬರೋವರು ಯೂಶಲಿ ಅವ್ರಿಗೆ ಲಿಂಫ್ ನೋಡ್ಸ್ ದಪ್ಪಾಗಿದೆ ಅಂತ ಬರ್ತಾರೆ. ಅದೊಂದು ಪ್ರೈಮರಿ ಸಿಂಪ್ಟಮ್. ಅದು ಬಿಟ್ಟರೆ
ಅವ್ರಿಗೆ ಕಾರಣ ಇಲ್ಲದೆ ಜ್ವರ ಇರುತ್ತೆ. ಅದು ಯೂಶಲಿ ಒಂದು 2-3 ವಾರ ಜ್ವರ ಬಿಟ್ಟು ಬಿಟ್ಟು ಬರೋದು, ಆ ರೀತಿಯಲ್ಲಿ ಲಕ್ಷಣಗಳಿರುತ್ತೆ. ಅದು ಬಿಟ್ಟರೆ ಕಾರಣ ಇಲ್ಲದೆ ತೂಕ ನಷ್ಟ. ಲಾಸ್ಟ್ 6 ಮಂತ್ಸ್ನಲ್ಲಿ ಹೆಚ್ಚಾಗಿ ಒಂದು 10% ಜಾಸ್ತಿ ವೆಯ್ಟ್ ಲಾಸ್ ಆಗಿರ್ಬೋದು ಪೇಷಂಟಿಗೆ. ಮತ್ತು ಈವ್ನಿಂಗ್ ಟೈಮ್ಸ್ ಮತ್ತು ನೈಟ್ ಟೈಮ್ಸ್ನಲ್ಲಿ ಅವ್ರಿಗೆ ಬೆವರು ಜಾಸ್ತಿ ಆಗಿರುತ್ತೆ. ಇದಕ್ಕೆಲ್ಲ ನಾವು ಬಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಜ್ವರ ಮತ್ತು ತೂಕ ನಷ್ಟ ಮತ್ತು ಈ ಬೆವರು, ಇದೆಲ್ಲ ನಾವು ಬಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಬಿ ಸಿಂಪ್ಟಮ್ಸ್ ಪ್ಲಸ್ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್, ಅಂದರೆ ದುಗ್ಧರಸ ಗ್ರಂಥಿ ದಪ್ಪ ಆಗಿರೋದು, ದೀಸ್ ಆರ್ ದ ಯೂಶುವಲ್ ಸಿಂಪ್ಟಮ್ಸ್ ಆಫ್ ಲಿಂಫೋಮಾ. ಕೆಲವರು ವರ್ಕೌಟ್ ಮಾಡ್ತಾ ಇರ್ತಾರೆ, ವೆಯ್ಟ್ ಲಾಸು ಆಗ್ತಿರ್ತಾರೆ, ಜೊತೆಗೆ ಜ್ವರನೂ ಬಂದಿರುತ್ತೆ, ಇನ್ಫೆಕ್ಷನ್ ಆಗಿ ನೋವು ಇರ್ಬೋದು. ಅಂಥವ್ರು ಟೆಸ್ಟ್ ಮಾಡಿಸೋದು ಬೆಟರಾ? ಅಂದರೆ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡ್ತೀರಾ ಅಂತ ನಾವು ನೋಡುವಾಗ ಈ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಬಂದುಬಿಟ್ಟು ಬೇರೆ ಬೇರೆ ಇನ್ಫೆಕ್ಷನ್ಸ್ನಲ್ಲಿನೂ ಬರ್ಬೋದು. ಆ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಆದರೆ ಈ ದುಗ್ಧರಸ ಗ್ರಂಥಿ ದಪ್ಪ ಆದರೆ ಲಿಂಫೋಮಾನೇ ಅಂತ ಅರ್ಥ ಇಲ್ಲ. ಕೆಲವೊಮ್ಮೆ TB ಅಥವಾ ಬೇರೆ ಬೇರೆ ಇನ್ಫೆಕ್ಷನ್ಸ್ನಲ್ಲಿನೂ ಈ ದುಗ್ಧರಸ ಗ್ರಂಥಿಗಳು ಸ್ವಲ್ಪ ದಪ್ಪ ಆಗುತ್ತೆ. ಬಟ್ ಹೆಚ್ಚಾಗಿ ಒಂದು 2-3 ವಾರ ಜ್ವರ ಬರೋದು ಮತ್ತು ಸಿಂಪಲ್ ಆ್ಯಂಟಿಬಯೋಟಿಕ್ಸ್ ಅಥವಾ ಸಿಂಪಲ್ ಟ್ರೀಟ್ಮೆಂಟ್ನಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ನಾವು ಲಿಂಫೋಮಾ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಓಕೆ, ಈಗ ಇನ್ವೆಸ್ಟಿಗೇಷನ್ ಯಾವ ಥರ ಇರುತ್ತೆ ಅಂತ? ಫಸ್ಟ್ ಥಿಂಗ್ ನಾವು ಏನು ಮಾಡ್ತೀವಿ, ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ನಾವು ಫಸ್ಟ್ ಪರೀಕ್ಷೆ ಮಾಡಿಬಿಟ್ಟು ಎಲ್ಲೆಲ್ಲ ದುಗ್ಧರಸ ಗ್ರಂಥಿಗಳು ದಪ್ಪಾಗಿದೆ ಅಂತ ನೋಡಿಬಿಟ್ಟು, ಆಮೇಲೆ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡ್ತೀವಿ, CBC ಅಂತ ಹೇಳ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡ್ತೀವಿ. ಆಮೇಲೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ. ಆಮೇಲೆ LDH ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಯಾಕೆಂದರೆ ಯೂಶಲಿ ಈ ಲಿಂಫೋಮಾ ಕಾಯಿಲೆನಲ್ಲಿ LDH ಜಾಸ್ತಿ ಆಗಿರುತ್ತೆ. ಅದು ಬಿಟ್ಟರೆ ಬಯಾಪ್ಸಿ, ಮೋಸ್ಟ್ ಇಂಪಾರ್ಟೆಂಟ್ ಬಯಾಪ್ಸಿ ಅಂದರೆ ನಾವು ಪರ್ಟಿಕ್ಯುಲರ್ ದುಗ್ಧರಸ ಗ್ರಂಥಿ ಯಾವುದು ಎನ್ಲಾರ್ಜ್ ಆಗಿದೆಯಾ ಅಥವಾ ದಪ್ಪ ಆಗಿದೆಯೋ ಅದನ್ನು ನಾವು ಸರ್ಜನ್ ಹತ್ರ ಹೇಳಿಬಿಟ್ಟು ಬಯಾಪ್ಸಿ ಮಾಡಿಸ್ತೀವಿ. ಸಂಪೂರ್ಣ ಲಿಂಫ್ ನೋಡ್ ತೆಗೆದು ಅದು ನಾವು ಪ್ಯಾಥಾಲಜಿ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ. ಅದು ಮೈಕ್ರೋಸ್ಕೋಪಲ್ಲಿ ಹಾಕಿ ನೋಡಿದರೆ ನಾವು ಲಿಂಫೋಮಾ ಸೆಲ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ದಟ್ ಇಸ್ ಹೌ ವಿ ಮೇಕ್ ಡಯಾಗ್ನೋಸಿಸ್ ಆಫ್ ಲಿಂಫೋಮಾ. ಓಕೆ, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಫೋಮಾಸ್ ಇರುತ್ತೆ. ಅದು ಹೇಗೆ ನಾವು ಸಬ್ ಟೈಪ್ ಮಾಡ್ತೀವಿ, ಅದಕ್ಕೆ ಒಂದು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆ ದುಗ್ಧರಸ ಗ್ರಂಥಿ ಟಿಶ್ಯೂನಲ್ಲೇ ನಾವು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಮಾಡುವಾಗ ನಮಗೆ ಹಾಜ್ಕಿನ್ ಲಿಂಫೋಮಾ ಅಥವಾ ನಾನ್ ಹಾಜ್ಕಿನ್ ಲಿಂಫೋಮಾ, ಅದರಲ್ಲಿ B ಸೆಲ್ ಟೈಪ್ ಸಬ್ ಟೈಪ್, T ಸೆಲ್ ಸಬ್ ಟೈಪ್, ಯಾವುದು ಟೈಪ್ ಆಫ್ B ಸೆಲ್ ಲಿಂಫೋಮಾ ಎಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ. ಆಮೇಲೆ ಸ್ಟೇಜಿಂಗ್ ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜಿಂಗ್. ಈಗ ನಾವು ಬಯಾಪ್ಸಿ ಮಾಡಿ ಲಿಂಫೋಮಾ ಅಂತ ಗೊತ್ತಾಗ್ಬಿಟ್ಟಿದೆ. ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ಟು ಸ್ಟೇಜಿಂಗ್ ಮಾಡೋಕ್ಕೆ ದೀಸ್ ಡೇಸ್ 1 ಪಾಯಿಂಟ್ ಇನ್ವೆಸ್ಟಿಗೇಷನ್ ಬಂದುಬಿಟ್ಟು PET ಸ್ಕ್ಯಾನ್, ಮೊಗ್ರಫಿ. ಸೊ PET ಸ್ಕ್ಯಾನ್ ಮಾಡಿದ್ರೆ ನಮಗೆ ಪೂರ್ತಿ ಬಾಡಿ ಹೆಡ್ ಟು ಟೋ, ತಲೆಯಿಂದ ಕಾಲು ಭಾಗ ತನಕ ನಾವು ಪೂರ್ತಿ ವಿಜುವಲೈಸ್ ಮಾಡ್ಬೋದು. ಎಲ್ಲೆಲ್ಲ ದುಗ್ಧರಸ ಗ್ರಂಥಿಗಳು ದಪ್ಪಾಗಿದೆ ಅಥವಾ ಮತ್ತು ಎಷ್ಟು ಆ್ಯಕ್ಟಿವ್ ಆಗಿದೆ ಕಾಯಿಲೆ, ಎರಡು ಗೊತ್ತಾಗ್ಬಿಡುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿದೆ ಅಂದರೆ ಈಗ ಸ್ಟೇಜ್ ವೈಸ್ ಇರುತ್ತೆ, ಕೆಲವರಿಗೆ ಸ್ಟೇಜ್ 1 ಗೊತ್ತಾಗುತ್ತೆ ಅಥವಾ ಕೆಲವೊಬ್ರು 2-3 ಆ ಸ್ಟೇಜಲ್ಲಿ ಬರ್ತಾರೆ. ಸೊ ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ಥರ ಕೊಡ್ತಾ ಹೋಗ್ತೀರಾ ಅಂತ? ಈ ಲಿಂಫೋಮಾ ಸ್ಟೇಜಿಂಗ್ ಬಂದುಬಿಟ್ಟು ಇಟ್ ಈಸ್ ಬೇಸ್ಡ್ ಆನ್ ಸ್ಟೇಜಿಂಗ್ ಕಾಲ್ಡ್ Ann Arbor ಸ್ಟೇಜಿಂಗ್. Ann Arbor ಈಸ್ ಅ ಪ್ಲೇಸ್ ಇನ್ ಮಿಶಿಗನ್, ಯುನೈಟೆಡ್ ಸ್ಟೇಟ್ಸ್. ಅಲ್ಲಿ ಫಸ್ಟು ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ ಈ Ann Arbor ಸ್ಟೇಜಿಂಗ್. ಸೊ Ann Arbor ಸ್ಟೇಜಿಂಗ್ ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಮ್ಮದು ಚೆಸ್ಟ್ ಮತ್ತು ಹೊಟ್ಟೆ ಅದನ್ನು ಡಿವೈಡ್ ಮಾಡೋಕ್ಕೆ ಒಂದು ಅಂಗಿದೆ ವಿಚ್ ಇಸ್ ಕಾಲ್ಡ್ ಡಯಾಫ್ರಮ್. ಆ ಡಯಾಫ್ರಮ್ ಮೇಲ್ಗಡೆ ಒಂದು ಭಾಗದಲ್ಲಿ ಮಾತ್ರ ಕಾಯಿಲೆ ಇದ್ದರೆ ಅದನ್ನು ಸ್ಟೇಜ್ 1 ಅಂತ ಹೇಳ್ತೀವಿ. 2 ಕಡೆ ಇದ್ದರೆ ಡಯಾಫ್ರಮ್ ಮೇಲೇ 2 ಕಡೆ 2 ಲಿಂಫ್ ನೋಡ್ಸ್ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದರೆ ಸ್ಟೇಜ್ 2 ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಓನ್ಲಿ ಹೊಟ್ಟೆದಲ್ಲಿ ಇದ್ದರೆ ಸ್ಟೇಜ್ 1 ಅಥವಾ ಸ್ಟೇಜ್ 2 ಹೇಳ್ತೀವಿ. ಬಟ್ ಮೇಲ್ಗಡೆ ಮತ್ತು ಕೆಳಗಡೆ 2 ಕಡೆನೂ ಇದ್ದರೆ ಸ್ಟೇಜ್ 3 ಅಂತ ಹೇಳ್ತೀವಿ. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಬೋನ್ ಮ್ಯಾರೋ, ನಮ್ಮ ಬೋನ್ ಮ್ಯಾರೋನಲ್ಲೇ ನಮ್ಮದು ಬಿಳಿ ಅಂಶ, ಕೆಂಪು ರಕ್ತ ಎಲ್ಲ ಅಲ್ಲಿ ಉತ್ಪತ್ತಿ ಆಗುತ್ತೆ. ಅಲ್ಲೇನಾದರೂ ಕಾಯಿಲೆ ಇದ್ದರೆ ಅದಕ್ಕೆ ನಾವು ಸ್ಟೇಜ್ 4 ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಮೆದುಳು ಇನ್ವಾಲ್ವ್ ಆದರೆ ಸ್ಟೇಜ್ 4 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸ್ಟೇಜಿಂಗ್ ಫಾರ್ ಲಿಂಫೋಮಾ. ನಾವು ಹೌ ಡು ವಿ ಟ್ರೀಟ್ ಲಿಂಫೋಮಾ? ಈಗ ಟ್ರೀಟ್ಮೆಂಟ್ ಬಂದುಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ಯಾವ ಟೈಪ್ ಆಫ್ ಲಿಂಫೋಮಾ. ಈಗ ಹಾಜ್ಕಿನ್ ಲಿಂಫೋಮಾ ಅಥವಾ ನಾನ್ ಹಾಜ್ಕಿನ್ ಲಿಂಫೋಮಾ.
ಈಗ ಹಾಜ್ಕಿನ್ ಲಿಂಫೋಮಾ ಅಂದರೆ ಮತ್ತೆ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಸ್ಟೇಜ್ 3, ಸ್ಟೇಜ್ 4 ನಾವು ಅಡ್ವಾನ್ಸ್ಡ್ ಹಾಜ್ಕಿನ್ ಲಿಂಫೋಮಾ ಅಂತ ಹೇಳ್ತೀವಿ. ಸ್ಟೇಜ್ 1, ಸ್ಟೇಜ್ 2ನಲ್ಲಿ ಇಟ್ ಇಸ್ ಆಲ್ಸೋ ಕಾಲ್ಡ್ ಅರ್ಲಿ ಸ್ಟೇಜ್ ಹಾಜ್ಕಿನ್ ಲಿಂಫೋಮಾ. ಸೊ ನಂಬರ್ ಆಫ್ ಸೈಕಲ್ಸ್ ಆಫ್ ಕೀಮೋಥೆರಪಿ ಯೂಶಲಿ ನಾವು 2 ವಾರಕ್ಕೊಮ್ಮೆ ಕೊಡ್ತೀವಿ. ಇಟ್ ಇಸ್ ಕಾಲ್ಡ್ ABVD ಅಂತ ಕೊಡ್ತೀವಿ ಕೀಮೋಥೆರಪಿ. 2 ವಾರಕ್ಕೊಮ್ಮೆ ಕೊಡ್ತೀವಿ. ಯೂಶಲಿ ಅರೌಂಡ್ 80 to 90% ಚೆನ್ನಾಗಿ ವಾಸಿ ಮಾಡಿಸ್ಬೋದು. ಈಗ ನಾನ್ ಹಾಜ್ಕಿನ್ ಲಿಂಫೋಮಾ ಅಂತ ನಾವು ಮಾತಾಡುವಾಗ ಅಗೇನ್ ಬಿ ಸೆಲ್ ಟೈಪ್ ಆರ್ ಟಿ ಸೆಲ್ ಟೈಪ್ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಅದು ನಾನು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಒಂದು ಟೆಸ್ಟ್ ಮಾಡಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತು ಕೆಲವು ಲಿಂಫೋಮಾಸ್ ಏನಾಗುತ್ತೆ, ಈ ಬಿ ಸೆಲ್ ಲಿಂಫೋಮಾನಲ್ಲಿ ಒಂದು CD20 ಅಂತ ಒಂದು ಆ ಟ್ಯೂಮರ್ನಲ್ಲಿ ಒಂದು ಪಾಸಿಟಿವ್ ಇರುತ್ತೆ. ಈಗ CD20 ಲಾಸ್ಟ್ ಒಂದು 15-20 ಇಯರ್ಸ್ ಇಂದ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಇಂಜೆಕ್ಷನ್ ಇಟ್ಸ್ ಕಾಲ್ಡ್ ರಿಟುಕ್ಸಿಮ್ಯಾಬ್ ಅಂತ ಒಂದು ಇಂಜೆಕ್ಷನ್ ಯೂಸ್ ಮಾಡ್ತೀವಿ. ಆ ಎಕ್ಸಾಕ್ಟ್ಲಿ ಹೋಗಿ ಆ CD20 ಟ್ಯೂಮರ್ ಸೆಲ್ಸನ್ನು ಹೋಗಿ ಅಟ್ಯಾಕ್ ಮಾಡಿ ಅದನ್ನು ಕಿಲ್ ಮಾಡುತ್ತೆ. ಸೊ ಆ CD20 ಆ್ಯಂಟಿಬಾಡಿ ರಿಟುಕ್ಸಿಮ್ಯಾಬ್ ಜೊತೆ ಕೀಮೋಥೆರಪಿ ಚಾಪ್ ಅಂತ ಒಂದು ಕೀಮೋಥೆರಪಿ ಆ್ಯಡ್ ಮಾಡ್ತೀವಿ ನಾವು. ಯೂಶಲಿ ಈ ಚಾಪ್ ಅಂತ ಕೀಮೋಥೆರಪಿ ನಾವು ಯೂಶಲಿ ಯೂಸ್ ಮಾಡುವಾಗ ಈ ಬಿ ಸೆಲ್ ಲಿಂಫೋಮಾನಲ್ಲಿ ಆಲ್ಮೋಸ್ಟ್ ಒಂದು 70 to 80% ನಾವು ವಾಸಿ ಮಾಡಿಸ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಈ ಬಿ ಸೆಲ್ ಲಿಂಫೋಮಾಸ್ ತುಂಬ ನಿಧಾನವಾಗಿ ಬೆಳೆಯುತ್ತೆ. ಆವಾಗ ನಾವು ಈ ರಿಟುಕ್ಸಿಮ್ಯಾಬ್ ಇಂಜೆಕ್ಷನ್ ಜೊತೆ ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ ಇದೆ, ಲೈಕ್ ಲೆನಾಲಿಡೊಮೈಡ್ ಅಂತ ಒಂದು ಟ್ಯಾಬ್ಲೆಟ್ ಆ್ಯಡ್ ಮಾಡ್ತೀವಿ. ಅಥವಾ ಸ್ವಲ್ಪ ಲೋ ಇಂಟೆನ್ಸಿಟಿ ಕೀಮೋಥೆರಪಿ, ಅಷ್ಟು ಹೆವಿ ಕೀಮೋಥೆರಪಿ ನಾವು ಕೊಡಲ್ಲ, ಬೆಂಡಾಮಸ್ಟಿನ್ ಅಂತ ಕೀಮೋಥೆರಪಿ ಕೊಡ್ತೀವಿ. ಈ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ತುಂಬ ಅಪರೂಪವಾಗಿ ಟಿ ಸೆಲ್ ಲಿಂಫೋಮಾಸ್ ಅಂತ ಬರುತ್ತೆ. ಆ ಟಿ ಸೆಲ್ ಲಿಂಫೋಮಾನ್ ಸ್ವಲ್ಪ ವಾಸಿ ಮಾಡೋದು ಕಷ್ಟ. ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಯಾವುದೇ ಟ್ರೀಟ್ಮೆಂಟ್ ಕೊಟ್ರೇನೂ ಕಾಯಿಲೆ ಬೇಗ ಬಂದ್ಬಿಡುತ್ತೆ, ವಾಪಸ್ ರಿಲ್ಯಾಪ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಟಿ ಸೆಲ್ ಲಿಂಫೋಮಾ. ಓಕೆ ಡಾಕ್ಟರ್, ನಾನು ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ. ನಿತ್ಯ ಸಂಜೀವಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ. ವೆಲ್ಕಮ್ ಬ್ಯಾಕ್. ಡಾಕ್ಟರ್, ನೀವು ಇವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಟಿ ಸೆಲ್ ತುಂಬ ಕಷ್ಟ ಇದೆ ಅಂತ ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಇನ್ ದ ಮೈನಾರಿಟಿ, ಅದು ತುಂಬ ಅಪರೂಪ. ಹಾಗೇನಾದರೂ ಟಿ ಸೆಲ್ ಲಿಂಫೋಮಾ ಬಂದರೆ ಸ್ವಲ್ಪ ಟ್ರೀಟ್ಮೆಂಟ್ ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡಿದ್ರೇನೋ ಯೂಶಲಿ ಕಾಯಿಲೆ 6 ತಿಂಗಳಲ್ಲಿ ಅಥವಾ 1 ವರ್ಷ 2 ವರ್ಷದಲ್ಲಿ ಕಾಯಿಲೆ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ನಾವು ರಿಲ್ಯಾಪ್ಸ್ ಟ್ರೀಟ್ಮೆಂಟ್ಸ್ ಅಂತ ನಾವು ನೆಕ್ಸ್ಟ್ ಕೀಮೋಥೆರಪಿ, ರೆಸ್ಕ್ಯೂ ಕೀಮೋಥೆರಪಿ ಅಥವಾ ಸ್ಯಾಲ್ವೇಜ್ ಕೀಮೋಥೆರಪಿ ಕೊಟ್ಟು ಆಮೇಲೆ ನಾವು ಆಟೋಲೋಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಅಂದರೆ ಪೇಷಂಟ್ಸ್ದೇ ಓನ್ ಸ್ಟೆಮ್ ಸೆಲ್ಸ್ ತೊಗೊಂಡು ಒಂದು ಆಟೋಲೋಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ಬಟ್ ಅದೇ ರೀತಿಯಲ್ಲಿ ಈ ಬಿ ಸೆಲ್ ಲಿಂಫೋಮಾಸ್ ಕೆಲವೊಮ್ಮೆ ಆಲ್ಮೋಸ್ಟ್ ಒಂದು 70 to 80% ನಾವು ಗುಣಪಡಿಸ್ಬೋದು, ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಬಟ್ ಒಂದು 20-30% ಪೇಷಂಟ್ಸಿಗೆ ಕಾಯಿಲೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಬಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾನಲ್ಲಿ ಈಗ ಹೊಸ ಮೆಡಿಕೇಷನ್ಸ್ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಪೊಲಟುಜುಮ್ಯಾಬ್ ವೆಡೋಟಿನ್ ಅಂತ ಒಂದು ವಂಡರ್ಫುಲ್ ಡ್ರಗ್ ಬಂದಿದೆ. ಅದನ್ನು ನಾವು ಕೀಮೋಥೆರಪಿ ಪ್ಲಸ್ ಆ ಟಾರ್ಗೆಟೆಡ್ ಥೆರಪಿ ರಿಟುಕ್ಸಿಮ್ಯಾಬ್ ಅಂತ ಹೇಳಿದ್ದೀನಿ, ಇದಕ್ಕೆ ಮುಂಚೆ ಮಾತಾಡಿದ್ದೀನಿ ನಾವು, CD20 ಆ್ಯಂಟಿಬಾಡಿ ಅದು ಜೊತೆ ಕಂಬೈನ್ ಮಾಡಿದರೆ ತುಂಬ ಚೆನ್ನಾಗಿ ವಾಸಿ ಮಾಡಿಸ್ಬೋದು. ಮತ್ತು ಲೈಫ್ ಚೆನ್ನಾಗಿ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಮಾಡ್ಬೋದು. ಕೆಲವೊಮ್ಮೆ ನಾವು ವಾಸಿನೂ ಮಾಡಿಸ್ಬೋದು. ಸೊ ದಿಸ್ ಇಸ್ ಅಬೌಟ್ ರಿಲ್ಯಾಪ್ಸ್ಡ್ ಟ್ರೀಟ್ಮೆಂಟ್. ಆ್ಯಂಡ್ ನವಡೇಸ್ ಈಗ ನ್ಯೂವರ್ ಟ್ರೀಟ್ಮೆಂಟ್ ಆಪ್ಷನ್ಸು ಬಂದಿದೆ. ಈಗ ನಾವು ಕಾರ್ ಟಿ ಸೆಲ್ ಥೆರಪಿ ಅಂತ ಹೇಳ್ತೀವಿ. ಅದರಲ್ಲಿ ಏನು ಮಾಡ್ತಾರೆ, ನಮ್ಮ ಬಾಡಿನಲ್ಲಿ ಟಿ ಲಿಂಫೋಸೈಟ್ಸ್, ಈ ಲಿಂಫೋಸೈಟ್ಸ್ ಅಂತ ಒಂದು ಟೈಪ್ ಆಫ್ ಸೆಲ್ಸ್ ಇದೆ, ಬಿಲಿಯಂಶದಲ್ಲಿ ಒಂದು ಲಿಂಫೋಸೈಟ್ಸ್ ಅಂತ ಇದೆ. ಆ ಲಿಂಫೋಸೈಟ್ಸ್ನಲ್ಲಿ ಒಂದು ಟಿ ಲಿಂಫೋಸೈಟ್ಸ್ ಅಂತ ಒಂದು ಟೈಪ್ ಆಫ್ ಲಿಂಫೋಸೈಟ್ಸ್ ಇದೆ. ಅದನ್ನು ನಾವು ಬಾಡಿಯಿಂದ ಜಸ್ಟ್ ಒಂದು ಸಮ್ ಅಮೌಂಟ್ ಆಫ್ ಬ್ಲಡ್ ತೆಗೆದು ಆ ಟಿ ಲಿಂಫೋಸೈಟ್ಸ್ನಲ್ಲಿ ಸ್ವಲ್ಪ ಆ್ಯಂಟಿಜೆನ್ಸ್, ಆ ಕ್ಯಾನ್ಸರ್ ಆ್ಯಂಟಿಜೆನ್ಸ್ ಸ್ವಲ್ಪ ಪ್ರಾಸೆಸ್ ಮಾಡಿ ಸ್ವಲ್ಪ ಮಾಡಿಫೈ ಮಾಡಿ ಅದನ್ನೇ ಪೇಷಂಟಿಗೆ ವಾಪಸ್ ಕೊಡ್ತೀವಿ. ಆವಾಗ ಪೇಷಂಟಿಗೆ ಈ ಕಾರ್ ಟಿ ಸೆಲ್ ಥೆರಪಿ ಕೊಟ್ಟರೆ ಆಲ್ಮೋಸ್ಟ್ ಒಂದು 50 to 60% ಆಫ್ ಪೇಷಂಟ್ಸಿಗೆ ನಾವು ಕಾಯಿಲೆ ವಾಸಿ ಮಾಡಿಸ್ಬೋದು. ದಿಸ್ ವಿ ಆರ್ ಟಾಕಿಂಗ್ ಅಬೌಟ್ ರಿಲ್ಯಾಪ್ಸ್ಡ್. ಅಂದರೆ ಕಾಯಿಲೆ ಮತ್ತೆ ವಾಪಸ್ ಬಂದರೆ ಈ ಬಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾನಲ್ಲಿ ಈ ಕಾರ್ ಟಿ ಸೆಲ್ ಮಾಡಿದರೆ ಆಲ್ಮೋಸ್ಟ್ ಒಂದು 50 to 60% ಆಫ್ ದ ಪೇಷಂಟ್ಸಿಗೆ ಆಲ್ಮೋಸ್ಟ್ ಕ್ಯೂರ್ ಮಾಡಿಸ್ಬೋದು. ಓಕೆ, ದಿಸ್ ಆರ್ ದ ನ್ಯೂವರ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಓಕೆ ಡಾಕ್ಟರ್, ಇನ್ನು ಕೀಮೋಥೆರಪಿನೇ ಆಪ್ಷನ್ ಇರೋದಾ ಇದಕ್ಕೆ? ಅಂದರೆ ಈಗ ಕೀಮೋಥೆರಪಿ ಮಾಡ್ತಾ ಇದ್ರು ಕೆಲವೊಬ್ಬರಿಗೆ ಒಂದು ಪಾರ್ಟಲ್ಲಿ ಮಾಡ್ತಿದ್ರೆ ಈಗ ಕ್ಯಾನ್ಸರ್ ಸೆಲ್ಸ್ ಬೇರೆ ಕಡೆಗೆ ಎಸ್ಕೇಪ್ ಆಗ್ತಾರೆ ಅಂತೆಲ್ಲ ಕೇಳ್ತಾ ಇದ್ವಿ. ಸೊ ಇಲ್ಲೂ ಅದೇ ಥರ ಆಗೋ ಚಾನ್ಸಸ್ ಇದೆಯಾ? ಅದೇ ಈಗ ನಾವು ಕೀಮೋಥೆರಪಿ ಇಸ್ ದ ಬ್ಯಾಕ್ ಬೋನ್, ಬಟ್ ಅದ್ರ ಜೊತೆ ನಾವು ಟಾರ್ಗೆಟೆಡ್ ಥೆರಪಿ ಯೂಸ್ ಮಾಡ್ತೀವಿ. ನಾವು ವಿ ಹ್ಯಾವ್ ಸ್ಪೋಕನ್ ಅಬೌಟ್ 2 drugs, ರಿಟುಕ್ಸಿಮ್ಯಾಬ್ ಮತ್ತು ಪೊಲಟುಜುಮ್ಯಾಬ್
ಮತ್ತು ಸುಮಾರು ಟಾರ್ಗೆಟೆಡ್ ಥೆರಪೀಸು ಇದೆ, ಬ್ರೆಂಟೆಕ್ಸ್ಮ್ಯಾಬ್, ಸುಮಾರು ಮೆಡಿಕೇಶನ್ಸ್ ಇದೆ. ಡಾಕ್ಟರ್, ಇನ್ನು ಓವರ್ ಆಲ್ ಔಟ್ಕಮ್ ಆಫ್ ದಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ? ಈ ಲಿಂಫೋಮಾ ಕಾಯಿಲೆ ಬಂದುಬಿಟ್ಟು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ತುಂಬ ಮ್ಯಾಟ್ರ್ ಆಗಲ್ಲ. ಅಂದರೆ ಸ್ಟೇಜ್ 4 ಕಾಯಿಲೆ ಲಿಂಫೋಮಾ ಮತ್ತು ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಎರಡನ್ನು ನಾವು ಈಕ್ವೇಟ್ ಮಾಡೋಕ್ಕಾಗಲ್ಲ. ಈ ಲಿಂಫೋಮಾ ಕಾಯಿಲೆನಲ್ಲಿ ನಾವು ಸ್ಟೇಜ್ 4ನಲ್ಲಿ ಕಾಯಿಲೆ ಗೊತ್ತಾದ್ರೇನು ಒಂದು 70 ಅಥವಾ 80% ಪೇಷಂಟ್ಸ್ನಲ್ಲಿ ಈ ಕಾಯಿಲೆ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ತುಂಬ ಅಪರೂಪವಾಗಿ ನಾನು ಮುಂಚೆನೂ ಹೇಳಿದ್ದೀನಿ, ಟಿ ಸೆಲ್ ಲಿಂಫೋಮಾ ಅಂತ ಕಾಯಿಲೆ ಡಯಾಗ್ನೋಸ್ ಆದರೆ ಅದನ್ನು ಸ್ವಲ್ಪ ವಾಸಿ ಮಾಡೋದು ಕಷ್ಟ. ಕ್ಯೂರ್ ರೇಟ್ಸ್ ಆರ್ ಓನ್ಲಿ ಅರೌಂಡ್ 30 to 40%. ಬಟ್ ಓವರ್ ಆಲ್ ಹಾಜ್ಕಿನ್ ಮತ್ತು ಬಿ ಸೆಲ್ ನಾನ್ ಹಾಜ್ಕಿನ್ ಲಿಂಫೋಮಾನಲ್ಲಿ ವಿ ಕ್ಯಾನ್ ಗಿವ್ ಅ ವೆರಿ ಗುಡ್ ಪ್ರೊಗ್ನೋಸಿಸ್. ಆಲ್ಮೋಸ್ಟ್ 70 to 80% ನಾವು ಕ್ಯೂರ್ ಮಾಡ್ಬೋದು. ಡಾಕ್ಟರ್, ಇನ್ನು ಆಲ್ಮೋಸ್ಟ್ ಈ ಕ್ಯಾನ್ಸರ್ ಅಂದರೆ ಸ್ಟೇಜ್ 1 ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಈ ಲಿಂಫೋಮಾದಲ್ಲಿ ಯಾವ ಥರ ಇದೆ? ಸ್ಟೇಜ್ 1 ಗೊತ್ತಾಗ್ಬಿಡುತ್ತಾ ಅಥವಾ ಯಾವಾಗಲೂ 3rd ಸ್ಟೇಜ್, 2nd ಸ್ಟೇಜ್ ಆ ಟೈಮ್ಗೆ ಬರ್ತಾರಾ ಪೇಷಂಟ್ಸ್ ನಿಮ್ಮ ಹತ್ರ ಅಂತ? ಅದು ಡಿಪೆಂಡ್ ಆಗುತ್ತೆ. ಈಗ ಪೇಷಂಟ್ಸ್ಗೆ ಯೂಶಲಿ ಜ್ವರ, ಆ ಬಿ ಸಿಂಪ್ಟಮ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಜ್ವರ, ಕಾರಣ ಇಲ್ಲದೆ ತೂಕ ನಷ್ಟ, ಅಥವಾ ತುಂಬ ಬೆವರು, ಇದೆಲ್ಲ ನಾವು ಬಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಥರ ಪೇಷಂಟ್ಸಿಗೆ ಸಿಂಪ್ಟಮ್ಸ್ ಇದ್ದರೆ ಜನರಲಿ ಅವರು ಡಾಕ್ಟರ್ ಹತ್ರ ಬಂದೇ ಬರ್ತಾರೆ. ಆವಾಗ ನಾವು ಪರೀಕ್ಷೆ ಮಾಡುವಾಗ ಜನರಲಿ ದುಗ್ಧರಸ ಗ್ರಂಥಿ ಯಾವುದಾದ್ರೂ ದಪ್ಪಾಗಿರುತ್ತೆ. ಸೊ ಆವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸ್ಟೇಜ್ 1, ಸ್ಟೇಜ್ 2ನಲ್ಲಿನೂ ಗೊತ್ತಾಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅಪರೂಪವಾಗಿ ಏನಾಗುತ್ತೆ, ಈ ದುಗ್ಧರಸ ಗ್ರಂಥಿ ಎದೆ ಭಾಗದಲ್ಲಿ ಅಥವಾ ಹೊಟ್ಟೆ ಭಾಗದಲ್ಲಿ ದಪ್ಪಾಗಿರುತ್ತೆ. ಅದು ತುಂಬ ಪೇಷಂಟ್ಸ್ ಸ್ವಲ್ಪ ಡಿಲೇ ಆಗಿ ತುಂಬ ಸಿಂಪ್ಟಮ್ಸ್ ಇದ್ರೇ ಬರ್ತಾರೆ. ಆವಾಗ ನಾವು ಸ್ಟೇಜ್ 3, ಸ್ಟೇಜ್ 4ನಲ್ಲಿನೂ ಈ ಕಾಯಿಲೆ ಡಯಾಗ್ನೋಸ್ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್, ಒಂದೊಂದು ಪೇಷಂಟ್ ಒಂದೊಂದು ಥರ ಇರ್ತಾರೆ. ಓಕೆ, ಇದು ಲಿಂಫೋಮಾ ಹೆರಿಡಿಟರಿನಾ? ಲಿಂಫೋಮಾ ಅಪರೂಪವಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ, ಅಂದರೆ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಲಿಂಫೋಮಾ ಇದ್ದರೆ ಅವರು ಬೇರೆಯವರಿಗೆ ಅದೇ ಫ್ಯಾಮಿಲಿನಲ್ಲಿ ಕಾಯಿಲೆ ಅದೇ ಲಿಂಫೋಮಾ ಬರೋ ಚಾನ್ಸಸ್ ಇರುತ್ತೆ. ಬಟ್ 100% ನಾವು ಜೆನೆಟಿಕ್ ಅಂತ ಹೇಳೋಕ್ಕಾಗಲ್ಲ. ಓಕೆ ಡಾಕ್ಟರ್, ಈಗ ಇದನ್ನು ಪ್ರಿವೆಂಟ್ ಹೇಗೆ ಮಾಡ್ಬೋದು ಅಂತ? ಜೆನೆಟಿಕ್ ಫ್ಯಾಕ್ಟರ್ಸ್ ಏನು ಮಾಡಿಫೈ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಕೆಲವರಿಗೆ ಈ ಆಟೋಇಮ್ಯೂನ್ ಡಿಸೀಸ್ ಇರುತ್ತೆ ಮತ್ತು ಇಮ್ಯುನಿಟಿ ಕಮ್ಮಿ ಇರುತ್ತೆ. ಅವ್ರಿಗೆಲ್ಲ ನಾವು ಸ್ಕ್ರೀನಿಂಗ್ ತುಂಬ ಫ್ರೀಕ್ವೆಂಟಾಗಿ ಚೆಕಪ್ ಮಾಡ್ತಾ ಹೋಗ್ತಾ ಇರ್ಬೋದು. ಅದು ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಈಗ ನಾವು ವ್ಯಾಯಾಮ ಚೆನ್ನಾಗಿ ಮಾಡಬೇಕು, ತರಕಾರಿ ಹಣ್ಣು ಚೆನ್ನಾಗಿ ತಿನ್ನಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ದೀಸ್ ಆರ್ ಆಲ್ ಕಾಮನ್ ಫಾರ್ ಆಲ್ ಕ್ಯಾನ್ಸರ್ಸ್. ಮತ್ತು ಆಲ್ಕೋಹಾಲ್, ಸ್ಮೋಕಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು. ದಿಸ್ ಆರ್ ದ ಓನ್ಲಿ ಅಡ್ವೈಸ್ ಐ ಕ್ಯಾನ್ ಗಿವ್ ಟು ಅವಾಯ್ಡ್ ಆರ್ ಪ್ರಿವೆಂಟ್ ಎನಿ ಟೈಪ್ ಆಫ್ ಕ್ಯಾನ್ಸರ್ ಇನ್ಕ್ಲೂಡಿಂಗ್ ಲಿಂಫೋಮಾ. ಇನ್ನು ಇಂಡಿಯಾದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಈ ಲಿಂಫೋಮಾ ಅಂತ? ಎಕ್ಸಾಕ್ಟ್ ಪರ್ಸೆಂಟೇಜ್ ಅಂತ ನಾವು ಹೇಳಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು 1,00,000 ಜನದಲ್ಲಿ ಒಂದು 2 to 3 ಪೇಷಂಟ್ಸ್ಗೆ ಲಿಂಫೋಮಾ ಬರ್ಬೋದು. ಓಕೆ, ಚಾನ್ಸಸ್ ಅಷ್ಟು ಲೆವೆಲ್ವರೆಗೂ ಇದೆ. ಅಷ್ಟು 1,00,000ದಲ್ಲಿ 3 ಜನಕ್ಕೆ ಬರ್ಬೋದು. ಓಕೆ, ಇನ್ನು ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಯಾವ ಥರ ಇರಬೇಕಾಗತ್ತೆ, ಅವರು ಯಾವ ಥರ ಪಥ್ಯ ಇರಬೇಕಾಗತ್ತೆ ಅಂತ? ಯೂಶಲಿ ನಾವು ಈಗ ಯಾವುದೇ ಈ ಕ್ಯಾನ್ಸರ್ ಇನ್ಕ್ಲೂಡಿಂಗ್ ಲಿಂಫೋಮಾ ನಾವು ಜನರಲಿ ಅಪ್ ಟು 5 years ನಾವು ಕ್ಯೂರ್ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಫಸ್ಟು 1 ವರ್ಷ ನಾವು ಯೂಶಲಿ ಈಗ ಹಾಜ್ಕಿನ್ ಅಥವಾ ನಾನ್ ಹಾಜ್ಕಿನ್ ಯಾವುದೇ ಲಿಂಫೋಮಾ ಇರಲಿ, ನಾವು 3 ತಿಂಗಳಿಗೆ ಒಮ್ಮೆ ಕರಿತೀವಿ. ಯೂಶಲಿ ಪೆಟ್ ಸ್ಕ್ಯಾನ್ ಅಥವಾ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮತ್ತು ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿಸ್ತೀವಿ. ಕೆಲವೊಮ್ಮೆ ಜಸ್ಟ್ ಅಲ್ಟ್ರಾಸೌಂಡ್ ಮತ್ತು ಚೆಸ್ಟ್ ಎಕ್ಸ್ರೇ ಮಾಡಿಸ್ತೀವಿ. ಸೆಕೆಂಡ್ ಇಯರ್ ನಾವು ಏನು ಮಾಡ್ತೀವಿ, 2ನೇ ವರ್ಷ ಏನು ಮಾಡ್ತೀವಿ, 6 ತಿಂಗಳಿಗೆ ಒಮ್ಮೆ ಮಾಡಿಸ್ತೀವಿ. 3ನೇ ವರ್ಷದಿಂದ 5 ವರ್ಷ ತನಕ ನಾವು ವರ್ಷಕ್ಕೊಮ್ಮೆ ಮಾಡಿಸ್ತೀವಿ. ಆ ರೀತಿಯಲ್ಲಿ ನಾವು ಸ್ವಲ್ಪ ಇನಿಷಿಯಲಿ ತುಂಬ ಫ್ರೀಕ್ವೆಂಟಾಗಿ ಕರಿತೀವಿ ಪೇಷಂಟ್ಸ್ಗೆ. ಸೆಕೆಂಡ್ ಇಯರ್, 3rd ಇಯರ್ ಅದು ಫ್ರೀಕ್ವೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಫಾಲೋಅಪ್ನಲ್ಲಿ ಇರಲೇಬೇಕು ಪೇಷಂಟ್. ಓಕೆ, ಅಂದರೆ ಈಗ ಎಷ್ಟು ವರ್ಷ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಅವರು? ಟ್ರೀಟ್ಮೆಂಟ್ 6 ತಿಂಗಳು ತೊಗೋಬೇಕಾಗತ್ತೆ. ಕೀಮೋಥೆರಪಿ ಜನರಲಿ 3 ವಾರಕ್ಕೊಮ್ಮೆ. ನಾನ್ ಹಾಜ್ಕಿನ್ ಲಿಂಫೋಮಾ ಅಂತ ಮಾತಾಡುವಾಗ ಜನರಲಿ 3 ವಾರಕ್ಕೊಮ್ಮೆ 6 ಸೈಕಲ್ ಕೊಡ್ತೀವಿ. ಹಾಜ್ಕಿನ್ ಲಿಂಫೋಮಾ ಯೂಶಲಿ 2 ವಾರಕ್ಕೊಮ್ಮೆ ನಾವು ಕೀಮೋಥೆರಪಿ ಕೊಡ್ತೀವಿ. ಅದೇ ಅಗೇನ್ ಡಿಪೆಂಡ್ ಆಗುತ್ತೆ. ತುಂಬ ಬೇಗ ಸ್ಟೇಜ್ನಲ್ಲಿ ಗೊತ್ತಾದರೆ, ಸ್ಟೇಜ್ 1, ಸ್ಟೇಜ್ 2ನಲ್ಲಿ ಗೊತ್ತಾದರೆ ನಾವು ವಿ ಮೇ ಗಿವ್ ಜಸ್ಟ್ 2 to 4 ಸೈಕಲ್ಸ್. ಅಡ್ವಾನ್ಸ್ ಸ್ಟೇಜ್ 3, ಸ್ಟೇಜ್ 4ನಲ್ಲಿ ಗೊತ್ತಾದರೆ ನಾವು ಯೂಶಲಿ 6 ಸೈಕಲ್ಸ್ ಕೊಡ್ತೀವಿ. ಓಕೆ, ಅದಾದಮೇಲೆ ಫಾಲೋಅಪ್ಸ್ ಮಾಡ್ತಾ ಇರಬೇಕು. ಓಕೆ, ಕೀಮೋಥೆರಪಿ ಜೊತೆ ನೀವು ಬೇರೆ ಬೇರೆ ಟ್ರೀಟ್ಮೆಂಟ್ಸು ಕೊಡ್ತಾ ಹೋಗ್ತಾ ಇರ್ತೀರಾ? ಕೀಮೋಥೆರಪಿ ಯೂಶಲಿ 6 ತಿಂಗಳಲ್ಲಿ ನಾವು ಸ್ಟಾಪ್ ಮಾಡ್ತೀವಿ. ಮ್ಯಾಕ್ಸಿಮಮ್ 6 ತಿಂಗಳು ಕೊಡ್ತೀವಿ. ತುಂಬ ಅಪರೂಪವಾಗಿ ಕೆಲವು ಲಿಂಫೋಮಾಸ್ನಲ್ಲಿ ನಾವು ಮೇಂಟೆನೆನ್ಸ್ ಅಂತ 2 ತಿಂಗಳಿಗೆ ಒಮ್ಮೆ ಆ ಟಾರ್ಗೆಟೆಡ್ ಥೆರಪಿ ಕೊಡ್ತೀವಿ 2 ವರ್ಷ. ಬಟ್ ಓವರ್ ಆಲ್
ಮೋಸ್ಟ್ ಲಿಂಫೋಮಾಸ್ಗೆ ನಾವು 6 ತಿಂಗಳು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಈ ಟ್ರೀಟ್ಮೆಂಟಲ್ಲಿ ಇರೋರು ಯಾವ ಥರ ಫುಡ್ ಮೇಂಟೈನ್ ಮಾಡಬೇಕಾಗತ್ತೆ ಅಂತ? ಈ ಕೀಮೋಥೆರಪಿ ಎಲ್ಲ ಕೊಡುವಾಗ ಸ್ವಲ್ಪ WBC ಕೌಂಟು ಮತ್ತು ಬಿಳಿ ಅಂಶ ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಜನರಲಿ ಮನೆ ಊಟನೇ ಮಾಡಬೇಕು, ಮತ್ತು ಈ ತರಕಾರಿಗಳೆಲ್ಲ ಚೆನ್ನಾಗಿ ತೊಳಿಬೇಕು ತಿನ್ನೋಕ್ಕೆ ಮುಂಚೆ, ಮತ್ತು ಬೇಸಿ ಮನೆ ಊಟನೇ ಮಾಡಿದ್ರೆ ಜನರಲಿ ಏನೂ ಮೇಜರ್ ಇಶ್ಯೂಸ್ ಬರೋಲ್ಲ. ಔಟ್ಸೈಡ್ ಫುಡ್ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಡ್ಯೂರಿಂಗ್ ದಟ್ ಕೀಮೋಥೆರಪಿ. ಡ್ಯೂರಿಂಗ್ ಕೀಮೋಥೆರಪಿ ಅಂದರೆ ಖಾರ ಜಾಸ್ತಿ ತಿನ್ಬಾರ್ದು ಆ ಥರ? ಹೌದು, ಮಾಮೂಲಿ ನಮ್ಮದು ಅಲೋಪತಿನಲ್ಲಿ ಮೇಜರ್ ಪಥ್ಯ ಅಂತ ಯಾವುದು ಇರಲ್ಲ. ಬಟ್ ಮನೆಯಲ್ಲಿ ಯಾವುದೇ ಮಾಡಿದರೆ ಚೆನ್ನಾಗಿ ನಾವು ಹೈಜಿನಿಕ್ ಆಗಿ ಪ್ರಿಪೇರ್ ಮಾಡಿ ತಿಂದರೆ ಸಾಕು. ಓಕೆ, ಟ್ರೀಟ್ಮೆಂಟಲ್ಲಿ ಇರೋರು ವರ್ಕೌಟ್ ಮಾಡ್ಬೋದಾ? ಟ್ರೀಟ್ಮೆಂಟಲ್ಲಿ ಇರೋರು ವರ್ಕೌಟ್ ಮಾಡ್ಬೋದು. ಸ್ವಲ್ಪ ಸುಸ್ತು, ಈ ಕೀಮೋಥೆರಪಿ ಎಲ್ಲ ತೊಗೊಳ್ಳುವಾಗ ಸ್ವಲ್ಪ ಸುಸ್ತೆಲ್ಲ ಜಾಸ್ತಿ ಇರುತ್ತೆ. ಸೊ ಆ್ಯಸ್ ಟಾಲರೇಟೆಡ್, ಜಾಸ್ತಿ ಸ್ವಲ್ಪ ಮಾಡ್ರೇಷನಲ್ಲಿ ಮಾಡಬೇಕು. ತುಂಬ ಓವರ್ ಎಕ್ಸಸೈಸ್ ಎಲ್ಲ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಟ್ರೀಟ್ಮೆಂಟಲ್ಲಿ ಇರೋರು ಲೈಫ್ ಸ್ಟೈಲ್ ಯಾವ ಥರ ಇರಬೇಕಾಗತ್ತೆ ಅವ್ರದ್ದು ಅಂತ? ಲೈಫ್ ಸ್ಟೈಲ್ ಮೇಜರ್ ಚೇಂಜಸ್ ಏನು ಬೇಕಿಲ್ಲ. ಬಟ್ ಓವರ್ ಆಲ್ ಈಗ ನಾವು ತುಂಬ ಕ್ರೌಡೆಡ್ ಪ್ಲೇಸಸ್ ಅಥವಾ ಮಾಲ್ ಮತ್ತು ಈಗ ಟ್ರೈನಲ್ಲಿ ಅಥವಾ ತುಂಬ ಜನ ಇರೋ ಜಾಗಕ್ಕೆ ಹೋಗಬಾರ್ದು. ಯಾಕೆಂದರೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಮನೆಯಲ್ಲಿ ತುಂಬ ರಿಲೇಟಿವ್ಸ್ ಮತ್ತು ತುಂಬ ಜನ ಬರಬಾರ್ದು. ಸೊ ಆ 6 ಮಂತ್ಸ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ, ಇನ್ನು ಕೊನೆಯದಾಗಿ ವರ್ಲ್ಡ್ ಲಿಂಫೋಮಾ ಅವೇರ್ನೆಸ್ ಡೇ ಏನು ಹೇಳ್ತೀರಾ? ವಿಶ್ವ ಲಿಂಫೋಮಾ ಅವೇರ್ನೆಸ್ ಡೇ ಸೆಪ್ಟೆಂಬರ್ 15ನೇ ತಾರೀಕು ಎವ್ರಿ ಇಯರ್ ನಾವು ಜಸ್ಟ್ ಇದನ್ನು ಅವೇರ್ನೆಸ್ ಈ ಲಿಂಫೋಮಾ ಕಾಯಿಲೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಈ ಥರ ಪ್ರೋಗ್ರಾಮ್ಸು ಮಾಡ್ತೀವಿ. ಮತ್ತು ನಮ್ಮ ಹಾಸ್ಪಿಟಲ್ನಲ್ಲಿನೂ ಪೇಷಂಟ್ಸ್ ಹತ್ರ ಎಲ್ಲ ಕರೆದು, ಮತ್ತು ಸಪೋರ್ಟ್ ಗ್ರೂಪ್ ಪ್ರೋಗ್ರಾಮ್ಸ್ ಬೇರೆ ಬೇರೆ ಲಿಂಫೋಮಾ ಪೇಷಂಟ್ಸ್ ಹತ್ರನೂ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಅವಾಗ ಏನಾಗುತ್ತೆ, ಈ ಲಿಂಫೋಮಾ ಕಾಯಿಲೆ ಬಗ್ಗೆ ಮೋರ್ ಆ್ಯಂಡ್ ಮೋರ್ ಪೀಪಲ್ ವಿಲ್ ಕಮ್ ಟು ನೋ ಅಬೌಟ್ ದಿಸ್ ಡಿಸೀಸ್. ಆವಾಗ ಏನಾಗುತ್ತೆ, ಈ ಥರ ಲಿಂಫ್ ನೋಡ್ಸ್, ದುಗ್ಧರಸ ಗ್ರಂಥಿ ದಪ್ಪ ಆದರೆ ಅಥವಾ ಈ ಥರ ಜ್ವರ ಸಿಮ್ಟಮ್ಸ್ ಎಲ್ಲ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಡಾಕ್ಟ್ರ್ ಹತ್ರ ಬೇಗ ಬರ್ಬೋದು. ಬೇಗ ಬಂದರೆ ಆಫ್ಕೋರ್ಸ್ ಚಿಕಿತ್ಸೆ ನಾವು ಬೇಗ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಮತ್ತು ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಇಸ್ ದಟ್ ಈ ಲಿಂಫೋಮಾ ಕಾಯಿಲೆ 70 to 80%, ದೋ ಇಟ್ ಇಸ್ ಅ ಕ್ಯಾನ್ಸರ್, 70 to 80%ನಲ್ಲಿ ನಾವು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಆ್ಯಂಡ್ ದೇ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಲೈಫ್ ಸ್ಟೈಲ್ ಆ್ಯಂಡ್ ನಾರ್ಮಲ್ ಲೈಫ್ ಇನ್ 70 to 80% ಆಫ್ ದೀಸ್ ಪೇಷಂಟ್ಸ್. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿನ ಕೊಟ್ರಿ. ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.